ಬೆಳಗಾವಿಯಲ್ಲಿ ಮಾನವ ಸಮಾಜ ತಲೆ ತಗ್ಗಿಸುವ ಘಟನೆಯೊಂದು ನಡೆದಿದೆ. ಸಾರ್ವಜನಿಕವಾಗಿ ಮಹಿಳೆಯ ಬಟ್ಟೆ ಹರಿದು ಹಾಕಿ ಆಕೆ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿಯಲ್ಲಿ ವರದಿಯಾಗಿದೆ. ಮತ್ತೊಂದು ಅಮಾನವೀಯ ಘಟನೆ, ಮಾನವೀಯ ಸಮಾಜ ತಲೆ ತಗ್ಗಿಸುವ ಘಟನೆ ಬೆಳಗಾವಿಯಲ್ಲಿ ವರದಿಯಾಗಿದೆ. ಈ ಹಿಂದೆ ಇದೇ ಬೆಳಗಾವಿಯಲ್ಲೇ ಮತ್ತೊಂದು ಘಟನೆ ಆಗಿತ್ತು. ಈಗ ಬೆಳಗಾವಿಯ ವಡ್ರವಾಡಿಯಲ್ಲಿ ನಡೆದಿರುವಂತಹ ಹೀನ ಕೃತ್ಯ ಹೊರಗಡೆ ಬಂದಿದೆ. ಮಗಳು ವೇಶ್ಯಾವಾಟಿಕೆ ಮಾಡ್ತಿದ್ದಾಳೆ ಅಂತ ಆರೋಪಿಸಿ ಆಕೆಗೆ ತಾಯಿಗೆ ಹಲ್ಲೆ ಮಾಡಲಾಗಿದೆ. ಮನೆಗೆ ನುಗ್ಗಿ ಹೊರಗೆಳೆದು ತಾಯಿ ಮತ್ತು ಮಗಳ ಮೇಲೆ ಹಲ್ಲೆ ಮಾಡಲಾಗಿದೆ. ಮನೆ ಪಕ್ಕದ ಅಷ್ಟೇಕರ್ ಕುಟುಂಬದವರು ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ. ವೃದ್ಧೆಯ ಬಟ್ಟೆ ಹರಿದು ಅಮಾನವೀಯವಾಗಿ ಆಕೆಯನ್ನು ನಡ್ಕೊಂಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಜೀವ ಭಯ ಇದೆ, ರಕ್ಷಣೆ ಕೊಡಿ ಅಂತ ತಾಯಿ ಮಗಳು ಮನವಿ ಮಾಡಿಕೊಂಡ್ರು. ಪುಟ್ಟ ಬಾಲಕಿ ಜೊತೆಗೆ 4 ವರ್ಷದಿಂದಲೂ ಈ 3 ಜನ ವಾಸ ಇದ್ದಾರೆ. ನ್ಯಾಯಕ್ಕಾಗಿ 2 ದಿನಗಳ ಕಾಲ ಮಾಳಮಾರುತಿ ಠಾಣೆಗೆ ಪ್ರತಿದಿನ ಅಲೆದ್ರೂ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ಬಟ್ಟೆ ಹರಿದು ಹಾಕೋ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ನಗರ ಪೊಲೀಸರ ಆಯುಕ್ತರಿಗೆ ಕೊಟ್ಟ ದೂರಿನ ಬಳಿಕ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ರಾತ್ರಿ 3 ವಿರುದ್ಧ ಮಾಳಮಾರುತಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಕಾಯ್ದೆ 115/2, 3/5, 331, 352 ಮತ್ತು 74 ಇದರ ಅಡಿಯಲ್ಲಿ ಕೇಸ್ ದಾಖಲಾಗಿರೋದು. ದೃಶ್ಯ ನೋಡಿ ಒಂದ್ಸಲ. ಮಹಿಳೆಯೊಬ್ಬರನ್ನ ಈ ರೀತಿ ಗಂಡಸು ಅಂತ ಕರೆಸ್ಕೊಳ್ಳೋ ಒಬ್ಬ ಬಟ್ಟೆ ಹರಿದು ಆಕೆ ಮೇಲೆ ಹಲ್ಲೆ ಮಾಡ್ತಾನೆ. ಮಗಳು ವೇಶ್ಯಾವಾಟಿಕೆ ಮಾಡ್ತಿದ್ದಾಳೆ ಅನ್ನುವ ಹಿನ್ನೆಲೆಯಲ್ಲಿ ಆ ವೃದ್ಧೆಯ ಬಟ್ಟೆ ಹರಿದು ಆಕೆಯನ್ನ ಸಾರ್ವಜನಿಕವಾಗಿ ಈ ರೀತಿ ಹಲ್ಲೆ ಮಾಡಿರುವಂತಹ ಗಂಡಸು ಈತ ಒಬ್ಬ ಗಂಡಸ. ಆಯ್ತು, ಇವರೇನೋ ಕೇಸ್ ಕೊಡೋದಕ್ಕಂತ ಹೋದ್ರೆ 2 ದಿನ ಪೊಲೀಸ್ ಸ್ಟೇಷನ್ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು. 2 ದಿನದ ಪ್ರೊಟೆಸ್ಟ್ ಆಯ್ತು. ಆಮೇಲೆ ಇವರು ಎಫ್ಐಆರ್ ಮಾಡ್ತಾರೆ. ಅಲ್ಲಿನ ಪೊಲೀಸರು ಒಬ್ಬರು ಪೊಲೀಸರ ಒಂಟುಮುರಿಯಲ್ಲಿ ಇದೇ ರೀತಿಯ ಗಲಾಟೆ ಆಗಿತ್ತು. ಇದೇ ರೀತಿಯಲ್ಲಿ ಒಬ್ಬ ಮಹಿಳೆಯನ್ನ ವ್ಯವಸ್ಥೆ ಮಾಡಿ ಆಕೆಯನ್ನ ಕಂಬಕ್ಕೆ ಕಟ್ಟಾಕಿ ಹೊಡೆಯಲಾಗಿತ್ತು. ಈಗ ಅದೇ ಬೆಳಗಾವಿಯ ವಡ್ರವಾಡಿಯಲ್ಲಿ ಮಹಿಳೆಯೊಬ್ಬರಿಗೆ ಈ ರೀತಿಯಲ್ಲಿ ಬಟ್ಟೆ ಹರಿತಿದ್ದಾರೆ. ಎಲ್ಲಿದ್ದಾರೆ ಅಲ್ಲಿನ ಜನಪ್ರತಿನಿಧಿಗಳು? ಎಲ್ಲಿದೆ ಅಲ್ಲಿನ ಕಾನೂನು ಸುವ್ಯವಸ್ಥೆ? ಎಲ್ಲಿದೆ? ಯಾರಿಗೂ ಭಯ ಇಲ್ಲದಂತಾಗಿದೆ. ಮಹಿಳೆಯೊಬ್ಬರ ಮೈ ಮೇಲೆ ಕೈ ಹಾಕೋದು ಅಲ್ಲದೆ ಬಟ್ಟೆ ಹರಿದು ಇವ್ರು ಯಾರು? ಅವರೇನೋ ಮಾಡಿದ್ರು, ಮಗದೊಂದು ಕಾನೂನಿಲ್ವಾ? ಪೊಲೀಸರಿಲ್ವಾ? ಇವ್ರು ಯಾರು? ಅವ್ರಿಗೆ ಹೊರಗಡೆ ತಗೊಂಬಂದು ಎಳೆಯೋದಕ್ಕೆ 4 ವರ್ಷದ ಪುಟ್ಟ ಕಂದಮ್ಮ ಇರುವಂತ ಮನೆಗೆ ನುಗ್ಗಿ ಮಹಿಳೆಯೊಬ್ಬರನ್ನ ಸಾರ್ವಜನಿಕವಾಗಿ ಕಳಿಸೋದಕ್ಕೆ ಏನ್ ಅಧಿಕಾರ ಇದೆ ಇವ್ರಿಗೆ? ಮಂಜುನಾಥ್ ಪಾಟೀಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬೆಳಗಾವಿ ಬೆಂಗಳೂರಿನ ಬಿಟ್ಟರೆ ಅತಿ ದೊಡ್ಡ ಜಿಲ್ಲಾ ಕೇಂದ್ರ. ಅಂಥ ಜಿಲ್ಲಾ ಕೇಂದ್ರ ಬೇರೆ ಬೇರೆ ಒಳ್ಳೆತನಕ್ಕೆ ಹೆಸರಾಗಬೇಕಾದ್ರೆ ಪದೇ ಪದೇ ಈ ರೀತಿ ಮಹಿಳೆಯರ ಮಾನಹಾನಿ ಮಾಡೋದಕ್ಕೆ ಹೆಸರಾಗ್ತಾ ಇದೆ. ಏನು ಘಟನೆ ಇದು? ಎಲ್ಲಾಗಿರೋದು? ಹೌದು ಪ್ರಣೀತ್, ಏನೊಂದು ಬೆಳಗಾವಿ ಜಿಲ್ಲೆ ಬೆಳಗಾವಿ ವಡ್ಡರವಾಡಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಇದೊಂದು ನಾಚಿಕೆಗೇಡಿನ ಸಂಗತಿನ ಅಂತ ಹೇಳ್ಬೇಕಾಗತ್ತೆ. ಕಳೆದ ಒಂದೇ ವರ್ಷದಲ್ಲಿ ಇದು 3ನೇ ಪ್ರಕರಣ ಅಂತಾನೆ ಹೇಳ್ಬೇಕಾಗತ್ತೆ. ಪ್ರಮುಖವಾಗಿ ಹೋದ ಸಾರಿ ಏನು ನವೆಂಬರ್ ಡಿಸೆಂಬರ್ದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತು. ಆ ಸಮಯದಲ್ಲಿ ಇದೇ ತರನಾದಂತ ಒಂದು ಘಟನೆ ನಡೆದಿತ್ತು. ಅದಾದ ನಂತರ ಇನ್ನೊಂದು ಘಟನೆ ಆಯ್ತು. ಅದಾದ ನಂತರ ಇದೇ ತಿಂಗಳು 13ನೇ ತಾರೀಕಿಗೆ ಈ ಒಂದು ಪ್ರಕರಣ ಆಗತ್ತೆ. ಇಬ್ಬರ ಮಹಿಳೆಯರ ಮೇಲೆ ವೈಷಾವಟಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿರುವಂತಹ ವಡ್ಡರವಾಡಿಯ ಅನೇಕ ಜನರು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ, ಅರಬತ್ತಿಯಲ್ಲಿ ಮೆರವಣಿಗೆ ಮಾಡ್ತಾರೆ. ಅದೇ ತರನಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಷ್ಟೇ ಅಲ್ಲದೆ ಅವರ ವಿರುದ್ಧ ಏನು ಅವರು ಸಂತ್ರಸ್ತರಿರ್ತಾರೆ, ಸಂತ್ರಸ್ತರು ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಇರುವಂತಹ ಏನು ಮಾಳಮಾರುತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರಕರಣ ದಾಖಲಿಸಿಕೊಳ್ಳಿ ಅಂತೇಳಿ ಪರಿಪರಿಯಾಗಿ ಕೇಳಿಕೊಂಡ್ರು ಸಹ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ನು ಯಾವುದೇ ಕಾರಣಕ್ಕೂ ಪ್ರಕರಣ ದಾಖಲಿಸಿಕೊಳ್ಳಲ್ಲ. ಯಾವಾಗ ಅವರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಮುಂದೆ ಕೊಡ್ತಾರೆ ಸಂತ್ರಸ್ತರು, ಆ ಸಮಯದಲ್ಲಿ 2 ದಿನ ನಂತರ ಅವ್ರು ಪ್ರಕರಣ ದಾಖಲಿಸಿಕೊಂಡು ಈಗ ಆರೋಪಿಗಳೇನಿದ್ದಾರೆ ಆರೋಪಿಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹ ಏನು ಹಲ್ಲೆ ಮಾಡಿದಂತ
ಆರೋಪಿಗಳಿದ್ದಾರೆ. ಆರೋಪಿಗಳನ್ನು ಬಂಧಿಸುವಲ್ಲಿ ಬೆಳಗಾವಿ ಪೊಲೀಸರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಮತ್ತು ಯಾಕಂದ್ರೆ ಪದೇ ಪದೇ ಇಂಥ ಘಟನೆಗಳು ನಡೀತಾ. ನೀವೇ ಹೇಳಿದ ಪ್ರಕಾರ ಬೆಂಗಳೂರು ಬಿಟ್ಟು ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ. 18 ಕಾನ್ಸ್ಟಿಟ್ಯೂನ್ಸಿಯನ್ನು ಹೊಂದಿದಂತ ಬೆಳಗಾವಿ ಜಿಲ್ಲೆಯಲ್ಲಿ ಇಂತಹ ಘಟನೆ ನಡೆಯುತ್ತಿರುವುದು ಒಂದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಬೆಳಗಾವಿಯಲ್ಲಿ ಏನು ಜಾರಕಿಹೊಳಿ ಬ್ರದರ್ಸ್ ಆಗಿರ್ಬೋದು, ಅನೇಕ ಕುಟುಂಬಗಳು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅಂತಹ ಒಂದು ಸಮಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಂತ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಘಟನೆಯನ್ನ ಪ್ರಮುಖವಾಗಿ ತೆಗೆದುಕೊಂಡು ಆದಷ್ಟು ಬೇಗ ಏನು ಒಂದು ಹಲ್ಲೆ ಮಾಡಿದಂತ ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕು, ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಅವರನ್ನು ಬಂಧಿಸಿ ಹಿಂದಲ್ಗ ಜಿಲ್ಲೆಗೆ ಕಳಿಸಬೇಕು ಮತ್ತು ಹಲ್ಲೆಗೊಳಗಾದಂತ ಸಂತ್ರಸ್ತರೇನಿದ್ದಾರೆ ಆ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ಈಗಾಗಲೇ ಸಾರ್ವಜನಿಕರು ಆಗ್ರಹ ಪಡಿಸ್ತಾ ಇದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.